ಯಾದಗಿರಿಯಲ್ಲಿ ಕಾರು ಬಸ್ ಭೀಕರ ಅಪಘಾತ ಪ್ರಕರಣ ಸಂಬಂಧ ಮೃತ ಕೃಷ್ಣ ನಾಯಕ್ ನಿವಾಸದೆದುರು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ರಾಯಚೂರು ಜಿಲ್ಲೆ ಸಿರವಾರ ಪಟ್ಟಣದಲ್ಲಿರುವಂತಹ ನಿವಾಸ ಕೃಷ್ಣ ನಾಯಕ್ ಹಾಗೂ ಕುಟುಂಬಸ್ಥರನ್ನ ನೆನೆದು ಕಣ್ಣೀರಿಡ್ತಿದ್ದಾರೆ ಕುಟುಂಬಸ್ಥರು. ಕಷ್ಟಕ್ಕೆ ಕೈ ಹಿಡಿತಾ ಇದ್ದಂತ ವ್ಯಕ್ತಿ ಅಂತ ಆಕ್ರಂದನ. ಕೃಷ್ಣ ನಾಯಕ್ ನೆನೆದು ಬಿಕ್ಕಿ ಬಿಕ್ಕಿ ಅಳ್ತಾ ಇರುವಂತ ಸಹೋದರಿ. ನನ್ನ ತಮ್ಮ ಬೆಂಗಳೂರು ಮೈಸೂರಿಗೆ ಕಾರ್ನಲ್ಲೇ ಕರೆದೊಯ್ತಾ ಇದ್ದ. ಅಮಾವಾಸ್ಯೆ ಅಂತ ತಿಂತಿಣಿ ಮೌನೇಶ ದೇವಸ್ಥಾನಕ್ಕೆ ಹೋಗಿದ್ರು. ಗ್ಯಾರಂಟಿ ನ್ಯೂಸ್ಗೆ ಕೃಷ್ಣ ನಾಯಕ್ ಸಹೋದರಿ ಲಕ್ಷ್ಮಿ ಹೇಳಿಕೆ ಕೊಟ್ಟಿದ್ದಾರೆ. ಖಾಸಗಿ ಬಸ್ಸು ಮತ್ತು ಕಾರು ಎರಡು ಮುಖಾಮುಖಿ ಡಿಕ್ಕಿಯಾಗಿರುವಂಥ ಹಿನ್ನೆಲೆಯಲ್ಲಿ ಒಂದೇ ಕುಟುಂಬದ 7 ಜನ ಸಾವನ್ನಪ್ಪಿ ಕೆಲವರು ಸಜೀವ ದಹನ ಆದಂಥ ಘಟನೆ ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನಲ್ಲಿ ನಡೆದಿರುವಂಥದ್ದು. ಇವತ್ತು ನಾವು ಅದೇ ಕೃಷ್ಣಪ್ಪ ನಾಯಕ್ ಅವರ ಮನೆ ಮುಂದೆನೇ ಇದ್ದೀವಿ. ಆ ಮನೆಯಲ್ಲಿ ಕೂಡ ಇವತ್ತು ಸಂಪೂರ್ಣವಾಗಿ ನೀರವ ಮೌನ ಕೂಡ ಆವರಿಸಿರುವಂಥದ್ದು. ಯಾಕಂತಂದರೆ ಒಂದೇ ಮನೆಯ ಕುಟುಂಬಸ್ಥರು ಕೂಡ ಸುರಪುರ ತಾಲೂಕಿನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಕೂಡ ಅರ್ಕೆ ಹೊತ್ಕೊಂಡು ಅವ್ರ ಮನೆಯಸ್ಥರು ಕೂಡ ಎಲ್ಲರೂ ಹಳೆಯನ್ ಸೇರಿ ಮಗಳು ಸೇರಿ ಕೂಡ 8 ಜನರು ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. 8 ಜನರು ಹೋಗಿರುವಂಥದ್ದು. ಆದರೆ 8 ಜನರಲ್ಲಿ ಕೂಡ ಕೆಲವರು ಏನು ಅಲ್ಲಿ ಅಪಘಾತದಲ್ಲಿ ಈಡಾದಂಥ ಸಂದರ್ಭದಲ್ಲಿ ಕೂಡ ಸಾವನ್ನಪ್ಪಿದ್ರೆ, ಕೆಲವರೆಲ್ಲರೂ ಕೂಡ ಸಜೀವ ದಹನ ಕೂಡ ಆಗಿದ್ದಾರೆ ಎನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಆದರೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಏನು ಬಸ್ಸಿಗೆ 2 ಕೂಡ ಆಹುತಿ ಆದಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಬೆಂಕಿಯಲ್ಲಿ ಕಾರು ಕೂಡ ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂಥ ಘಟನೆಗಳು ಕೂಡ ಆ ದೃಶ್ಯಾವಳಿಯಲ್ಲಿ ಕೂಡ ಕಾಣ್ಬೋದು. ಇದರ ಜೊತೆಗೆ ಕುಟುಂಬಸ್ಥರು ಕೂಡ ಇಲ್ಲಿ ಸಾಕಷ್ಟು ನೀರವ ಮೌನ ಕೂಡ ಆವರಿಸಿರುವಂಥದ್ದು, ಸಾಕಷ್ಟು ದುಃಖದಲ್ಲಿ ಕೂಡ ಇದ್ದಾರೆ. ಅದೇ ಕುಟುಂಬಸ್ಥರನ್ನು ಕೂಡ ನಾನು ಇವಾಗ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಎಷ್ಟು ಜನ ಹೋಗಿದ್ರು ಮನೆಯಲ್ಲಿಂದ, ಇವ್ರಿಗೆ ಏನೆಲ್ಲ ಮಾಹಿತಿ ಇದೆ ಅನ್ನೋದಕ್ಕೆ. ಅಮ್ಮ, ನಿಮಗೆ ಯಾವಾಗ ಹೋದ್ರು ಏನಂತ ಹೇಳಿದ್ದೇನೆ, ಇವತ್ತು ಅಮಾಸೆ ಇರೋದ್ರಿಂದ ಏನಾದರೂ ಮಾಹಿತಿ ಇತ್ತೇನಾ? ಮಾಹಿತಿ ಅಂತ ನಮ್ಗೆ ಗೊತ್ತಿಲ್ಲರಿ ಸರ್. ಡೈಲಿ ನಾವೇನು ಫೋನ್ ಮಾಡಂಗಿಲ್ಲ. ಏನೇನಿದ್ರಷ್ಟೇ ಇಲ್ಲಿ ನಮ್ಮದು ಪಾರ್ಲರ್ ಐತ್ರಿ, ದಿನ ಮಾತಾಡಿಸ್ತಿದ್ರಿ. ಇವತ್ತು ನಾಳೆ ಫಂಕ್ಷನ್ ಇತ್ತು ರೀ ನನ್ನ ಮಗಳದು, ನಾಳೆ ಬರ್ರಿ ಅಂತ ಫೋನ್ ಮಾಡಿದ್ವಿ ಹಾಫ್ ಆನ್ ಅವರ್ ಮುಂಚೆ. ಆಯ್ತಮ್ಮ ಬರ್ತೀವಿ, ಎಲ್ಲರೂ ನಿಂತು ಮಾಡಿ ಬರ್ತೀವಿ ಅಂತ ಅಂದ್ರಿ. ಒಂದು 2 ನಿಮಿಷ ಮಾತಾಡಿ ಇಟ್ಟುಬಿಟ್ರಿ ಫೋನು. ಆಮೇಲೆ ನಾವು ಫಂಕ್ಷನ್ಗೆಲ್ಲ ರೆಡಿಯಾಗಿ ಹೇಳಿಬಿಟ್ರೆ ಆಯ್ತು ಜನರಿಗೆ ಅಂತ ಹೊರಟಿದ್ದೀವಿ ರೀ. ಆಗ ಫ್ರೆಂಡ್ಸ್ ಫೋನ್ ಮಾಡಿದ್ರಿ, ನಮ್ಮ ಮಾವ್ರಿಗೆ ಹಿಂಗೆ ಆಗ್ಯದಲ್ಲ ಅಂತ. ಗೊತ್ತಿಲ್ಲ ರೀ ಏನಾಯ್ತು ಅಂತ ಕೇಳಿದಾಗ, ಏನಿಲ್ಲರಿ ಸ್ವಲ್ಪ ಸಣ್ಣ ಆಕ್ಸಿಡೆಂಟ್ ಆಗ್ಯದ ಅಂತ ಅಂದ್ರಿ. ಆಮೇಲೆ ವಿಡಿಯೋ ಅದು ಬಂದಾಗೆಲ್ಲ ಶಾಕ್ ಆಗಿ ನಾವು ಇಲ್ಲಿ ಮನೆ ಹತ್ರ ಬಂದೀವಿ ರೀ. ಯಾರೂ ಇಲ್ಲರಿ ಮನ್ಯಾಗ, ಯಾರು ಹೋಗ್ಯಾರ ಅಂತ ಕನ್ಫರ್ಮ್ ಗೊತ್ತಿದ್ದಿಲ್ಲ ರೀ ನಮ್ಗೆ. ಈಗ ಗೊತ್ತಾಗ್ಯದ್ರಿ. ನಮ್ಮ ಮಾವನವ್ರ ಪತ್ನಿ, ಅವ್ರ ಮಗಳು, ಅವರು 3 ಮಕ್ಕಳು, ಅವ್ರ ಅಳಿಯ, ಮತ್ತು ದೊಡ್ಡ ಮಾವನ ಮಗಳು, ಅವರು 2 ಮಕ್ಕಳಂತ್ರಿ. ಎಲ್ಲ ಸೇರಿಸಿ 7 ಮಂದಿ ಡೆತ್ ಆಗ್ಯದ ಅಂತ ಅನ್ನಕತ್ರಿ. ಒಂದು ಮಗುದು ಏನು ಬಾಡಿನೇ ಸಿಗವಲ್ತಂತ್ರಿ. ಒಂದು ಮಗು ಸಣ್ಣ ಹುಡುಗಿ 1.5 ವರ್ಷದ ಉಳ್ದದಂತ್ರಿ. ಇನ್ನು ಕನ್ಫರ್ಮ್ ಗೊತ್ತಾಗವಲ್ತ್ರಿ ಏನಂತ. ಇನ್ನೊಬ್ರು ಕೂಡ ಅವರ ಸಹೋದರಿ ಇದ್ದಾರೆ. ಅಮ್ಮ, ಇವಾಗ ಪಟ್ಟಣ ಪಂಚಾಯತಿ ಸದಸ್ಯರಾಗಿ ಕೂಡ ಇಲ್ಲಿ ಸಿರವಾರಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಕೃಷ್ಣಪ್ಪ ಅವರು ಇದ್ದರು. ಯಾವ ರೀತಿ ಇದ್ರಮ್ಮ ನಿಮ್ಮ ಜೊತೆಗೂ ಕೂಡ? ನಮ್ಮ ಜೊತೆಗೆ ಅವನೇ ಮಾಧುರಿ, ನನ್ನ ಮನೆ ಕುಟುಂಬಕ್ಕೆ ಅವನೊಂದು ತಂದೆ ತಾಯಿ ಇದ್ದಂಗೆ ರೀ ನಮಗೆಲ್ಲವಷ್ಟಕ್ಕೆ. ಅವನು ನಮ್ಮ ಮನೆ ಕುಟುಂಬಕ್ಕೆ ಮಾಧುರಿ, ಎಲ್ಲರಿಗೆ, ನಮ್ಮ ಅಕ್ಕ ತಂಗಿಯವರಿಗೆ. ನಮ್ಮ ತಾಯಿ ತಂದೆ ಹೋದ್ರೂ ಅವನು ಇದ್ದಂಗೆ ನಮ್ಗೆ ಅಂತ ವಿಶ್ವಾಸ ಅವ್ನು ನನಗೆ. ಬೆನ್ನಿಂದ ತಾಯಿ ಇದ್ದಂಗೆ ಅವ್ನು ತಮ್ಮ ಅಂತಲೇ ಅಲ್ಲ. ಯಾವ ಮಾತಾಡಿದ್ರಮ್ಮ ನಿಮ್ಮ ಜೊತೆ? ನಮ್ಮ ಜೊತೆ ಜಯಂತಿ ದಿನನೇ ನನಗೆ ಅವ್ನು ಮಾರೇ ನೋಡಿದ್ದು, ಅವ್ನು ಮಾತಾಡಿಸಿದ್ದು. ದಿನ ಮಾತಾಡ್ಸೋನು ಫೋನ್ ಮಾಡೋನು. ಇವತ್ತು ಮಾಡಿಲ್ರಿ, ಯಾಕೆ ಫೋನೇ ಮಾಡಿಲ್ಲ, ಮಾತಾಡಿಲ್ಲ. ಜಯಂತಿ ದಿನ ಪೂರ್ತಿ ಇದ್ದೀನಿ ರೀ. ಅಂಬೇಡ್ಕರ್ ಜಯಂತಿ ದಿನ ಇದ್ದೆ, 1 ಗಂಟೆವರೆಗೆ ಇದ್ದ. ನಾನು 3 ಗಂಟೆವರೆಗೆ ಜಯಂತಿ ಮುಗಿಸಿ ಬಂದೆ. ನಂದು ಕೆಲಸ ಅದಮ್ಮ, ಓದ್ತೀನಿ, ಆರಾಮ್ ಸರಿ ಮ್ಯಾಲೇನೆ ಕುಂದ್ರು, ನಡಿಬೇಡ ಕಾಲು ಬೇನೆ ಅಥವಾ ಮ್ಯಾಲೆ ಕುಂದ್ರು ಅಂತ ಕುಂದ್ರಿಸಿದ್ರಿ. ತಿರುಗಿ ನಮ್ಮ ತಮ್ಮನ ಮಕ್ಕನೇ ನಾನು ನೋಡಿಲ್ರಿ, ನನ್ನ ಕಡೆ ಮಾತಾಡಿಲ್ರಿ. ಇದೊಂದು ದುರಂತ ಮೋಸನೇ ಅನ್ನಿಸ್ತದೆ ರೀ ನನಗೆ. ನಮ್ಮ ತಮ್ಮ ಹಿಂಗೆ ಮಾಡೋನೇ ಇಲ್ಲ. ಅವನೇ ನಮ್ಮ ಮನೆಗೆ ಮಾಧುರಿ, ನಮ್ಮ ಕುಟುಂಬಕ್ಕೆ, ನಮ್ಮೆಲ್ಲ ಹೆಣ್ಮಕ್ಳಿಗೆ, ಅಕ್ಕ ತಂಗಿಯವರಿಗೆ, ನಮ್ಮ 3 ಜನ ಹೆಣ್ಮಕ್ಳು ಎಲ್ಲ ಒಂದೇ. ಇದಿಷ್ಟು ಇಲ್ಲಿರುವಂಥ ಕುಟುಂಬಸ್ಥರ ಮಾತಾಗಿರುವಂಥದ್ದು. ಏನು ಸಾಕಷ್ಟು ದುಃಖದಲ್ಲಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು, ಯಾಕಂದರೆ ಎಲ್ಲ ಮನೆಗಳಿಗೂ ಕೂಡ ಅವರೇ ಮನೆಯನ್ನು ನಡೆಸ್ಕೊಂಡು ಹೋಗುವಂಥದ್ದು. ಮತ್ತು ಸಾಕಷ್ಟು ಸಿರವಾರ ಪಟ್ಟಣದಲ್ಲಿ ಕೂಡ ಸದಸ್ಯರಾಗಿ ಸಾಕಷ್ಟು ಹೆಸರು ಮಾಡಿರುವಂಥ ಕೃಷ್ಣಪ್ಪ ಅವರು ಎನ್ನುವಂಥದ್ದು ಮಾತಾಗಿರುವಂಥದ್ದು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.